ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಳ್ತಾರೋ ಅದರಿಂದ ತೀರ್ಮಾನ ಆಗಿದೆ. ಕಾಂಗ್ರೆಸ್ ಭವನಗಳನ್ನ ಕಟ್ಟಬೇಕು ಅನ್ನುವಂಥದ್ದನ್ನ ಗಾಂಧಿ ಭಾರತ ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಸುಮಾರು ಕಡೆ ಎಲ್ಲ ಶಾಸಕರು ಪಕ್ಷ ಎಲ್ಲೆಲ್ಲಿ ನಿವೇಶನ ಪಡೆದಿದ್ದು ಅವರನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆ ಉಳಿದಂತದ್ದನ್ನ ಪಕ್ಷದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಮಗೆ ವಿವರಣೆ ಎಲ್ಲರೂ ಅಧಿಕಾರಕ್ಕೂ ಅಂದ್ರೆ ಎಲ್ಲ ಸಮಾವೇಶ ಮತ್ತು ಕಡೆ ಬೇರೆ ಬೇರೆ ಚಟಾಪಟಿ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಪಕ್ಷ ನಿಷ್ಠೆ ತೋರಿಸ್ತಾ ಇದ್ದಾರೆ ಅಂತ ಯಾಕೆ ನವೆಂಬರ್ ಕ್ರಾಂತಿ ತಲೆಕೆಡಿಸ್ಕೊಂತ ಇಲ್ಲ, ಪಕ್ಷದ ಚಟುವಟಿಕೆಗಳು ಜಾಸ್ತಿ ತೊಡಗಿದ್ದಾರೆ. ಅವರು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾದಂಥದ್ದು ಅವರ ಕರ್ತವ್ಯ. ಪಕ್ಷದ ಏಳಿಗೆಗೆ ಪಕ್ಷದ ಚ್ಯುತಿಗೆ ಧಕ್ಕೆ ಧಕ್ಕೆ ಬರದೇ ಇರೋ ರೀತಿ ನಡ್ಕೊಳ್ಳುವಂಥದ್ದು ಅವರ ಕೆಲಸ. ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಕೇಳ್ತಾರೆ. ನವೆಂಬರ್ 15 ಬಗ್ಗೆ ಎಲ್ಲರಿಗೂ ಆಸಕ್ತಿ ಸರ್. ಈಗ ನವೆಂಬರ್ 14ಕ್ಕೆ ಫಲಿತಾಂಶ ಮುಗಿಯುತ್ತೆ ಡಿಆರ್ ಅದು. ಮುಖ್ಯಮಂತ್ರಿಗಳು 15ಕ್ಕೆ ಹೋಗ್ತಾರೆ. ಅದು ಪವರ್ ಶೇರಿಂಗ್, ಕ್ಯಾಬಿನೆಟ್ ರೀಶಫಲ್ ಸಹಜವಾದ ಕುತೂಹಲ ಇದೆ ಸರ್. ಮಾತುಗಳು ಕೂಡ ಸಿಎಂ ಕೂಡ ಹೇಳಿದರೆ ಹೈಕಮಾಂಡ್ ಹೇಳಿದ್ರೆ ನಾನು 5 ವರ್ಷ ಮುಂದುವರಿತೀನಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ನವೆಂಬರ್ ಅಂತ ಅಂದ್ರೆ ಜ್ಞಾಪಕ ಬರೋದು ಕನ್ನಡ ರಾಜ್ಯೋತ್ಸವ, ಕನ್ನಡಿಗರ ಹಬ್ಬ. ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ. ಎಷ್ಟು ಸಿಂಪಲ್ ಅದು. ಏನಿದೆ ನವೆಂಬರ್ ರಾಜ್ಯೋತ್ಸವನ ನಾವು ನೀವೆಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡಿದ್ವಿ. ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್. ಅಷ್ಟೇ. ಅದ್ರ ಜೊತೆಗೆ ಅಧಿಕಾರದ ಅದ್ದೂರಿತನ ಏನಾದ್ರು ಇದೆಯಾ ಅಂತ ಸರ್. ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ. ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಎಐಸಿಸಿ ನಾಯಕರುಗಳಿಗೆ ಕೇಳಬೇಕು. ಸಹೋದರರ ರಾಜಕೀಯ ಭವಿಷ್ಯ ಏನಾದ್ರು ಚೇಂಜ್ ಆಗ್ಬೋದು. ಅವ್ರ ಹಣೆ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ. ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಯಾಕಲ್ಲ ಕೇಳಿರೋದು. ನೀವು ಹೇಳಿದ್ರೆ ಮಂಡಲ ಸಿಎಂ ಮಾಡಬೇಕು ಅನ್ನೋ ಅದು ನನ್ನ ಆಸೆ ಇದೆ ಅಂತ ಹೇಳಿದ್ವಿ. ಅವ್ರ ಹಣೆ ಬರ್ದಿದ್ರೆ ಪ್ರಯತ್ನ ಏನ್ ಸರ್ ಆ ವಿಚಾರ? ಪ್ರಯತ್ನ ಏನಿಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರಬೇಕು ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. 2028ಕ್ಕೂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ರಾಜಕಾರಣದಲ್ಲಿ 98 95 ಆದವರು ಕೂಡ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದು ತಪ್ಪೇನಿಲ್ಲ. ಅವ್ರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ. ಸಿದ್ದರಾಮಯ್ಯ ಅಗತ್ಯತೆ ಇದೆ, ಅನಿವಾರ್ಯತೆನಾ ಅಥವಾ ಅಗತ್ಯತೆ? ಈಗ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಇದೆ. ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ಲರಿಗಿನ್ನ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಉತ್ತಮವಾದಂತಹ ಆಡಳಿತ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಎದುರಿಸುತ್ತ ತಪ್ಪೇನಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.